ಒಂದು ಭಿಕ್ಷಾಲಯ ಅಂತ ಕರೀತಾರೆ. ಹಳೆ ಹೆಸರು ಭಿಕ್ಷಾಲಯ, ಇವಾಗ ಭಿಕ್ಷಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ? ನೀವೆಲ್ಲ ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗ ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅವರ ಹುಟ್ಟಿದಂತ ಊರು ಸ್ಥಳ, ಈ ಮಂತ್ರ ಶುರುವಾಗಿದಂತ ಜಾಗ ಇದು. ಈ ಅಪ್ಪಣ್ಣಾಚಾರ್ಯ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಇವರು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ 13 ಇಯರ್ಸ್ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾರೆ ಎಲ್ಲರಿಗೂ. ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಸ್ಥಳ ಇದು. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಯರಿಗೆ ಪ್ರತಿನಿತ್ಯನು ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವರೇಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುವು ಅಂತ ಮಾಡ್ತೀರಿ. ಊರಣದ ಕಡುವು ಅಂದ್ರೆ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು 400 ಇಯರ್ಸ್ ಬ್ಯಾಕ್ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳಕಲ್ಲು ಅಂದ್ರೆ ರುಬ್ಬಗುಂಡು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದ, ಹೋಗ್ತಾ ನೋಡ್ಕೊಂಡೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನಲ್ಲ ಇದು. ಅಪ್ಪಣ್ಣಾಚಾರ್ಯವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಚೇಂಜಸ್ ಏನು, ವ್ಯತ್ಯಾಸ ಏನು ಅಂದ್ರೆ ರಾಯರು ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಆಗಿದ್ದು ಮಂತ್ರಾಲಯದಲ್ಲಿ, ರಾಯರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲೇ. ನೀವೆಲ್ಲ ಜೀವ ಸಮಾಧಿ ಅಂತ ಏನೋ ಕರಿತೀರಿ. ಜೀವ ಸಮಾಧಿ ಅಂತ ಯಾರೋ ಕರಿಬಾರ್ದು, ಮೂಲ ಬೃಂದಾವನ ಅಂತ ಕರಿಬೇಕಂದ್ರೆ ರಾಯರು ಜೀವಂತವಾಗಿ ಕೂತಿದ್ದು. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರ ಕೈಲೆ ಅಪ್ಪಣ್ಣಾಚಾರ್ಯ ಅವರ ಕೈಲೆ ಹೇಳಿ ಮಾಡಿಸ್ಕೊಂಡಿದಂತಹ ಫಸ್ಟ್ ಏಕಶಿಲಾ ಬೃಂದಾವನ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ಇದು ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಕೂಡ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಕಾಲ ಜಿಗಳ ಬಿದ್ದಿರುತ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದ್ರೆ, ನಿಮ್ಗೆ ರಾಯರ ವಾರ ಬರುತ್ತಲ್ವಾ, ಗುರುವಾರ ಮಾತ್ರ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ಮಕ್ಕಳಿಗಾಗ್ಲಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ, ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸಂಸಾರದಲ್ಲಿ ನೆಮ್ಮದಿ ಶಾಂತಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಹಣಕಾಸಿನ ತೊಂದರೆ, ದುಡ್ಡು ನಿಲ್ತಾ ಇಲ್ಲ, ಬ್ಲಾಕ್ ಮ್ಯಾಜಿಕ್, ಶತ್ರು ದೋಷ, ಚರ್ಮ ರೋಗ, ಕೋರ್ಟ್ ಕೇಸ್ ಪರವಾಗಿ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಎಲ್ಲಾ ಕಡೆ ಪೂಜೆ ಮಾಡಿಸಿದೀವಿ, ಆದ್ರೂ ನಮ್ಗಿನ್ನ ಮಕ್ಕಳು